ಫಸ್ಟ್ ಹೋಗ್ಬಿಟ್ಟು ನಮ್ಮ ಸಂಗೀತಕ್ಕನ ಮಾತಾಡಿಸ್ಬೇಕು. ನಮ್ಮ ಸಂಗೀತಕ್ಕನ ಹತ್ರ ಮಾತಾಡಿ ಕ್ಷಮೆ ಕೇಳಬೇಕು. ನನ್ನ ತಪ್ಪಾಯ್ತಮ್ಮ ನೀನು ಮಾತಾಡಿದ್ದು ಅಂತ ಹೇಳಿ ಕ್ಷಮೆ ಕೇಳ್ತೀನಿ. ಪಾಪ ನಾನಂತೂ ಸುಮ್ಮನಿರಲಿಲ್ಲ ಹೋಗತ್ಲಾಗೆ. ಅಯ್ಯೋ, ನಾನಂತೂ ಎಷ್ಟು ಸಿಟ್ಟಿನಿಂದ ಈ ಊರು ಬಿಟ್ಟು ಹೋದೆ. ಇವಾಗ ಅಷ್ಟೇ ನಿಧಾನವಾಗಿ ಬರ್ತಾ ಇದ್ದೀನಿ. ಅಚ್ಚಿರು ಮಾಡಿರೋ ಅನ್ಯಾಯಕ್ಕೆ ನಾನು ಕೆಟ್ಟಳಾಗ್ಬಿಟ್ಟೆ ಸುಮ್ಮನೆ. ಫಸ್ಟು ನಮ್ಮ ಸಂಗೀತಕ್ಕನ ಮನೆಗೆ ಹೋಗಬೇಕು. ನಮ್ಮ ಸಂಗೀತಕ್ಕನ ಮನೆಗೆ ಹೋಗಿ ಅವಳನ್ನ ಮಾತಾಡಿಸಿ ಅವಳ ಹತ್ರ ಕ್ಷಮೆ ಕೇಳಿ ಆಮೇಲೆ ನಮ್ಮಪ್ಪ ನಮ್ಮಮ್ಮನ ಹತ್ರ ಹೋಗ್ತೀನಿ. ನಮ್ಮಪ್ಪ ನಮ್ಮಮ್ಮನ ಹತ್ರ ಹೇಳಿ ಮಾತಾಡಿ ನಾನು ಅಲ್ಲೇ ಇರ್ತೀನಿ, ಬರೋದಿಲ್ಲ, ನಮ್ಗೆ ಅಲ್ಲಿ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗೈತೆ ಅಂತ ಹೇಳ್ತೀನಿ. ಇವನು ಬುದ್ಧಿ ಇನ್ಯಾಕೆ ಹೇಳೋಣ. ಪಾಪ ನಮ್ಮಪ್ಪ ನಮ್ಮಮ್ಮ ತುಂಬ ನಂಬಿಕೆ ಇಟ್ಕೊಂಡಿದ್ರು. ಇನ್ನು ಬುದ್ಧಿ ಏನೇನು ಯಾರ ಹತ್ರನೂ ಹೇಳಕ್ಕೆ ಹೋಗಲ್ಲ. ನಾನೇನೋ ಬೇಜಾರಾಗಿ ಹೋದೆ, ಏನೋ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗಿತ್ತು, ಅದಕ್ಕೆ ಹೋದೆ. ಇನ್ಮೇಲಿಂದ ಚೆನ್ನಾಗಿರ್ತೀನಿ ಎಲ್ಲರ ಹತ್ರನೂ ಅಂತ ಹೇಳಿ ಹೋಗೋದಷ್ಟೇ. ದೀಕ್ಷಮ್ ಬಂದಿರಂಗಿದ್ದಾಳೆ ಯಾವಾಗ ಅಲ್ಲ ಮುಂಚ್ಕೊಂಡು ಹೋಗಿದ್ದಾಳೆ ಅಂತ ಹೇಳ್ತಿದ್ರು. ಯಾವಾಗಲೂ ಬಂದಿದ್ದಾಳೆ ಅಲ್ಲೇ ಯಾಕೆ ಇತ್ಲಾಗೆ ಬರ್ತಾ ಇದ್ದಾಳೆ. ಸಂಗೀತಂತಾಗೆ ಏನು ಜಗಳ ಮಾಡಕ್ಕೆ ಬರ್ತಾಳೋ ಏನೋ, ಬರೀ ಸಂಗೀತದ ಮೇಲೆ ಯಾವಾಗ್ಲೂ ಜಗಳ ಮಾಡ್ತಾಳೆ. ಏನಮ್ಮ ದೀಕ್ಷಾ ಯಾವಾಗ ಬಂದೆ? ಏನಕ್ಕ ಚೆನ್ನಾಗಿದೆಯಾ? ನಾನು ಇವಾಗಿನೂ ಸ್ವಲ್ಪ ಹೊತ್ತಾಯ್ತು, ಇವಾಗಿನೂ ಬಸ್ ಇಳಿದು ಬಂದೆ. ನಮ್ಮ ಸಂಗೀತಕ್ಕನ ಹತ್ರ ಮಾತಾಡಬೇಕಾಗಿತ್ತು, ಅದಕ್ಕೆ ಫಸ್ಟ್ ಇವಳನ್ನೇ ಮಾತಾಡ್ಸೋಣ ಅಂತ ಹೇಳಿ ಬಂದೆ. ಐದಾಳೆ ಸಂಗೀತಕ್ಕ? ಅಲ್ಲ ಪಾಪ ಸುಮ್ಮನೆ ಯಾಕೆ ಆಗ್ಲಲ್ಲ ಅಂತೀಯಮ್ಮ, ಏನೋ ಅವಳ ಹಣೆ ಬಾರ ಆಗಿದ್ದಾಳೆ. ನೀನಂದಂಗೆ ಅವಳು ಮದುವೆ ಆಗಿದ್ದಾಳೆ, ಸುಮ್ಮನೆ ಯಾಕೆ ಅವಳಿಗಾಗ್ಲಲ್ಲ ಜಗಳ ಮಾಡಕ್ಕೆ ಹೋಗ್ತೀಯಮ್ಮ ದೀಕ್ಷಾ? ಸುಮ್ಕಿರು, ಗಂಡ ಹೆಂಡತಿ ಇಬ್ಬರಳು ಕೂತ್ಕೊಂಡು ಚೆನ್ನಾಗಿ ನಗ್ತಾನಲಿತ ಮಾತಾಡ್ತಾ ಇದ್ದಾರೆ. ಹೋಗಿ ನೀನು ಯಾಕಮ್ಮ ಬೈತೀಯ? ಅಯ್ಯೋ ಅಕ್ಕ, ನಾನು ಅವಳನ್ನ ಬೈಯೋದಕ್ಕಾಗಲಿ ಅವಳನ್ನ ಹಂಗ್ಸೋದಕ್ಕಾಗಲಿ ಅವಳ ಮೇಲೆ ಜಗಳ ಮಾಡೋದಕ್ಕಾಗಲಿ ಯಾವುದೇ ಕಾರಣಕ್ಕೂ ನಾನು ಅದಕ್ಕೆ ಬಂದಿಲ್ಲ. ನಾನು ಏನಕ್ಕೆ ಬಂದಿದ್ದೀನಿ ಅಂತಂದರೆ ಅವಳು ಮಾತಾಡಿಸಿ ಕ್ಷಮೆ ಕೇಳೋಣ ಅಂತ ಹೇಳಿ ಬಂದಿದ್ದೀನಿ. ಅವಳೇ ಇರಲಿ, ಈ ಮನೆ ಎಲ್ಲ ನಮ್ಮಪ್ಪ ನಮ್ಮಮ್ಮನೆಲ್ಲ ನೋಡ್ಕೊಂಡು ಅವಳೇ ಊರಿನಾಗೆ ಹೆಂಗೂ ಇಲ್ಲೇ ಇದ್ದಾಳಲ್ಲ, ಅವಳೇ ಜವಾಬ್ದಾರಿ ತಗೊಂಡು ಇರಲಿ ಅಂತ ಹೇಳಿ ನನ್ನಿಂದ ಏನೇ ತಪ್ಪಾಗಿದ್ರು ಕ್ಷಮಿಸ್ಬಿಡು. ನಾನು ನಮ್ಮ ಸಂಗೀತಕ್ಕನ ಮನಸ್ಸಿಗೆ ತುಂಬ ನೋವು ಮಾಡಿದ್ದೀನಲ್ಲಕ್ಕ, ಅದಕ್ಕೇ ಕ್ಷಮಿಸ್ಬಿಡು ಅಂತ ಹೇಳಿ ಕ್ಷಮೆ ಕೇಳೋದಕ್ಕೆ ಬಂದಿದ್ದೀನಿ. ನಾನು ಜಗಳ ಮಾಡೋದಕ್ಕೆ ಬಂದಿಲ್ಲ. ಓ ಹೌದೇನು? ಹಂಗಾದ್ರೆ ಒಳ್ಳೆ ಸುದ್ದಿ ಕೇಳ್ದಂಗೆ ಆಯ್ತಮ್ಮ. ಬಿಡು, ಊರಿಗೆ ಹೋಗಿ ಹೆಂಗ ಒಳ್ಳೆ ಬುದ್ಧಿ ಬಂದಿರಂಗೈತೆ. ಅವಾಗ ನೋಡಿದ್ರೆ ಮುಂಚ್ಕೊಂಡು ಹೋದೆ. ಅಲ್ಲ ನಾನು ಎಲ್ಲನ ಸಂಗೀತದ ಮೇಲೆ ಜಗಳ ಮಾಡಕ್ಕೆ ಬಂದಿದೆಯೇನೋ ಅಂತ ಅನ್ಕಂಡೆ. ಇಲ್ಲ ಕಣಕ್ಕ, ನಾನು ಜಗಳ ಯಾಕೆ ಮಾಡೋಣ ಹೇಳು? ನಮ್ಮ ಅಕ್ಕನ ಮೇಲೆ ಯಾಕೆ ಜಗಳ ಮಾಡೋಣ? ಜಗಳ ಮಾಡೋದಕ್ಕೆ ಬಂದಿಲ್ಲ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಇದಲ್ಲಿ ನೋಡು ಒಳಗೈದರೆ, ಹೋಗಿ ಮಾತಾಡ್ಸೋಕೆ ಹೋಗು. ನಾನು ಬರೇ ಜಗಳ ಮಾಡಕ್ಕೆ ಬರೋಳಲ್ಲ, ಅದಕ್ಕೆ ಇಲ್ಲಿ ಜಗಳ ಮಾಡಕ್ಕೆ ಬಂದೈತು. ಜಗಳ ಮಾಡಬೇಡ ಕಣಮ್ಮ ಅಂತ ನಾನು ಹೇಳ್ತೀನಿ. ಮಾತಾಡ್ಸಕ್ಕಂತ ಬಂದವಳೆ ಊರಿಗೆ ಹೋಗಿ ಬಂದಾಗಿಂದನ ಹೆಂಗ ಒಳ್ಳೆ ಬುದ್ಧಿ ಬಂದಿರಂಗೈತಿ. ನೋಡೋಣದಿಲ್ಲ ಏನ ಅಂತ ಸುಮ್ಮನೆ ಹಂಗಂದ್ಲೋ ಏನೋ, ನನಗೆ ಯಾಕೆ ಅನುಮಾನ. ಹೋಗಿ ನೋಡ್ತೀನಿ ಅದಿಲ್ಲ ಏನು ಮಾತಾಡ್ತಾಳೆ ಅಂತ ಹೇಳಿ. ನನಗೆ ಇವಳು ಈ ಪಾಟಿ ಹಿಂಗೆ ಬದಲಾಗ್ಯವಳೆ ಅಂದರೆ ನನಗೆ ಯಾಕೆ ಅನುಮಾನನೇ. ಯಾಕಂದ್ರೆ ಬಂದಾಗ್ಲೆಲ್ಲ ಜಗಳ ಮಾಡ್ತಿದ್ಲು ಸಂಗೀತನ ಮೇಲೆ, ಇವಾಗ ಕ್ಷಮೆ ಕೇಳಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾಳೆ ಅಂದರೆ ಏನಿರ್ಬೋದು? ಅದಿಲ್ಲೇನಂತ ಸುಳ್ಳು ಹೇಳೇನಾದರೂ ಓದ್ಲಾ? ನೋಡೋಣದಿಲ್ಲ, ಒಳಕ್ಕೆ ಹೋಗಿ ನೋಡ್ತೀನಿ ನಾನು. ಅವಳು ಪ್ರೀತಿ ಇದ್ಲಲ್ಲ, ಅವಳು ಗುಲಾಬಿ ಅನ್ನಕ್ಕೆ ಬರ್ತಿರ್ಲಿಲ್ಲ. ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅದೇ ಅವಳು ವೀರೇಶಣ್ಣನ ಮಗಳು ಇದ್ದಾಳಲ್ಲ, ಆಗ ಅವಳು ಪ್ರೀತಿ. ಆಗ ಅವಳು ನಮ್ಮಪ್ಪಾಜಿ ಗುಬ್ಬಲಿ ತಂದೈತೆ, ನಮ್ಮಪ್ಪಾಜಿ ಗುಬ್ಬಲಿ ತಂದೈತೆ ಅಂಬಳು. ಭಾಳ ಚೆನ್ನಾಗಿತ್ತಲ್ಲ ಅವಾಗ. ಹ್ಞೂ ಸಂಗೀತ, ಅದು ನೆನ್ಪು ಮಾಡ್ಕೊಂಡ್ರೆ ನನಗೆ ತುಂಬ ನಗು ಬರುತ್ತೆ. ನಾನು ನೀನು ಆಗ ಅವಳು ಕೌಸಲ್ಯ ಅವರೆಲ್ಲ ಸೇರಿಕೊಂಡು ಗುಬ್ಬಲಿ 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 ಅಂತಿದ್ವಿ. ಗುಲಾಬಿ ಅನ್ನಕ್ಕೆ ಬರ್ತಿರ್ಲಿಲ್ಲ ಅವಳಿಗೆ, ಗುಬ್ಬಲಿ ಗುಬ್ಬಲು ಗುಬ್ಬಲು ಅಂಬಳು. ಗುಬ್ಬಲು ಅನ್ನೋಳು. ಅವನು ರವಿ ಅನ್ನನಿದ್ನಲ್ಲ, ಅವನು ಭೂತಣ್ಣನ ಮಗ. ಅವನು ನಮ್ಮ ಅತ್ತೆ ಊರಿಗೆ ಹೋಗಿದ್ದೀನಿ ಅನ್ನೋದ, ನಮ್ಮ ಅತ್ತೆ ಊರಿಗೆ ಹೋಗಿದ್ದೆ, ನಮ್ಮ ಅತ್ತೆ ಊರಿಗೆ ಹೋಗಿದ್ದೆ, ನಮ್ಮ ಅತ್ತೆ ಊರಿಗೆ ಹೋಗಿದ್ದೆ. ಮೊಟ್ಟೆ ಅನ್ನೋನು, ಅತ್ತೆ ಅನ್ನಕ್ಕೆ ಬರ್ತಿರ್ಲಿಲ್ಲ ಮೊಟ್ಟೆ ಅನ್ನೋನು. ಅದನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬ ನಗು ಬರುತ್ತೆ ರಾಜು. ಅವನು ಹಂಗೆ ಆಟ ಆಡಿಸ್ತಿದ್ವಿ. ಅವನಿಗೂ ಅನ್ನಕ್ಕೆ ಬರ್ತಿರ್ಲಿಲ್ಲ, ನಮ್ಮ ಅತ್ತೆ ಊರಿಗೆ ಹೋಗಿದ್ವಿ ಅನ್ನೋಕ್ಕೆ ಬರ್ತಾ ಇರಲಿಲ್ಲ ಅವನಿಗೆ. ಇವಳು ಪವಿತ್ರ, ಅವಳು ಚಿಂಗಮ್ಮದ ಗಚ್ಚಿಮ್ಮು 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 ಅನ್ನೋಳು. ಚಿಂಗಮ್ಮನಕ್ಕೆ ಬರ್ತಿರ್ಲಿಲ್ಲ, ಗಚ್ಚಿಮ್ ತಗೊಂಬಂದಿದ್ದೀನಿ ನಾನು, ಗಚ್ಚಿಮ್ ತಗೊಂಬಂದಿದ್ದೀನಿ ಅನ್ನೋಳು. ಅದನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬ ನಗು ಬರುತ್ತೆ. ಅವನ್ನೆಲ್ಲ ತುಂಬ ಚೆನ್ನಾಗಿ ಆಟ ಆಡಿಸ್ತಿದ್ವಿ ನಾವೆಲ್ಲ ಸೇರ್ಕೊಂಡು, ರೇಗ್ಸೋದು ಅದೆಲ್ಲ ಮಾಡ್ತಿದ್ವಿ. ಆ ಲೈಫೇ ಚೆನ್ನಾಗಿ ಅಲ್ವೇನು ರಾಜು? ಅಯ್ಯೋ ಇವಾಗ ಏನು ಬರೀ ದುಡ್ಡು ಮಾಡು, ದುಡ್ಡು ಅದು ಮಾಡು, ಇದನ್ನು ಮಾಡು, ಬರೀ ಜೀವನದಲ್ಲಿ ಬರೀ ಆಸೆನೇನೆ. ಅಯ್ಯೋ ಆವಾಗಲೇ ಚೆನ್ನಾಗಿತ್ತು ರಾಜು. ಇವಾಗೇನಾದ್ರು ಅಷ್ಟೊಂದು ಲೈಫೇನು ಖುಷಿ ಇರಲ್ಲ. ಆಗಿನ ಲೈಫೇ ಚೆಂದ ಸ್ಕೂಲ್ಗೆ ಹೋಗ್ಬೇಕಾದ್ರೆ. ಅಲ್ಲ, ಅವಳು ಅಮೂಲ್ಯ ಅಂತ ಇದ್ಲಲ್ಲ, ಅವಳಿಗೆ ಬೆಳಕಾಳು ಅನ್ನಕ್ಕೆ ಬರ್ತಿರ್ಲಿಲ್ಲ. ಬೆಳ್ಳಂ ಕಾಳು ಬೆಳ್ಳಂ ಕಾಳು ಬೆಳ್ಳಂ ಕಾಳು
ಅನ್ನೋಳು ಬೆಲ್ಲಂ ಕಾಳು ಅಂಬಳು. ನಾನು ಎಂಥ ಬೆಲ್ಲಂ ಕಾಳು, ಬೆಳಕಳನ್ನೇ ಅಂತಿದ್ದೆ ನಾನು. ಅವಳು ಅಂತಿರ್ಲಿಲ್ಲ, ಬೆಲ್ಲಂ ಕಾಳು ಅಂಬಳು. ಅದನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬ ಖುಷಿಯಾಗುತ್ತೆ ನಿಜವಾಗ್ಲೂ. ಅವಾಗೆಲ್ಲರನ್ನ ಹೆಂಗೆ ಆಟ ಆಡೋದು, ಅಯ್ಯೋ ಮರ್ಕೋತಿ ಆಟ ಆಡ್ತಿದ್ವಿ ಅಂದರೆ ಅಲ್ಲಿ ಹೆಂಗೆ ಆಡ್ತಾ ಇದ್ವಿ ಹೇಳು. ಅಲ್ಲಿ ಸ್ಕೂಲಿಂದ ಒಂದೆರಡು ಮರ ಇದ್ವಲ್ಲ, ಅಲ್ಲಿಗೆ ಹೋಗಿ ಮರಕೋತಿ ಆಟ ಹೆಂಗೆ ಆಡ್ತಿದ್ವಿ. ಯಪ್ಪ ಮರ ಹತ್ತೋದು, ಜಿಗಿಯೋದು, ಕುಣಿಯೋದು, ಬೀಳೋದು, ಯಪ್ಪ ಹೆಂಗೆ ಆಟ ಆಡ್ತಿದ್ವಿ ಅಲ್ವಾ. 4 ಗಂಟೆಗೆ ಸ್ಕೂಲ್ ಬಿಟ್ಟರೆ 5 ಗಂಟೆ 5:15 ಆಗೋವರೆಗೂ ಅಲ್ಲೇ ಆಟ ಆಡಿ ಆಮೇಲೆ ಮನೆಗೆ ಬರ್ತಿದ್ವಿ. ಅಪ್ಪ ಅಮ್ಮ ಬಂದು ಕೋಲ್ ತಗೊಂಡು ಬಂದಾಗ ಅವಾಗ ಓಡಿ ಬರ್ತಿದ್ವಿ. ಯಾರು ತಗಾದ್ರೂ ₹2 ದುಡ್ಡಿದ್ರೆ ಇವ್ರ ತಾಗ ₹2 ದುಡ್ಡು ಐತೆ, ಯಾತನ ಕೊಡ್ತಾರೆ ಅವ್ರ ಜೊತೆಗೆ ಅಂತ ಹೇಳಿ ಓಡೋಗ್ತಿದ್ವಿ ಅವ್ರ ಜೊತೆಗೆ. ಅಲ್ವೇ? ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗಂತೂ ಇವಾಗ ತುಂಬ ಖುಷಿ ಆಗುತ್ತೆ. ಅಯ್ಯೋ ಅವಾಗ ₹2 ಇದ್ದರೆ ಯಾರ ಹತ್ರ ನಾನಾದ್ರೂ ಅವ್ರ ತಾಗ ₹2 ಐತೆ ಅಂತೇಳಿ ಅವರಿಂದಲೇ ಹೋಗ್ತಿದ್ವಿ. ತಿಂಬಕ್ಕೆ ಯಾತನ ಕೊಡ್ತಾರೆ ಅಂತೇಳಿ, ಯಾರನೇ ಯಾತನ ತಿಂಬದು ಹಿಡ್ಕೊಂಬಂದ್ರೆ ಅಯ್ಯೋ ತಿಂಬಕ್ಕೆ ಕೊಡ್ತಾರೆ ಅಂತ ಹೇಳಿ ಅವರಿಂದಲೇ ಹೋಗ್ತಾ ಇದ್ವಿ ಅವಾಗ. ಅಷ್ಟು ನಮಗೆ ಬಡತನ. ಏನು ಮಾಡಲಿ ರಾಜು, ಅವಾಗ ಯಾರಾದರೂ ಯಾತನ ತಿಂತಾಯಿದ್ರೆ ನಮಗೆ ತಿನ್ನಬೇಕು ಅನ್ಸೋದು. ಯಾರ ತಗನ ₹2 ದುಡ್ಡು ಐತೆ ಅಂದರೆ ₹2 ದುಡ್ಡು ಐತೆ ಅವ್ರ ತಾಗೆ ಅನ್ನಂಗೆ ಆಗೋದು. ಆವಾಗ ಹಂಗನ್ಸೋದು. ಆವಾಗ ₹2 ₹1 ಲೆಕ್ಕ ಹಾಕೋ ಕಾಲದಾಗೆ ಅಷ್ಟು ಖುಷಿಯಾಗಿರ್ತಿದ್ವಿ. ಇವಾಗ ಎಷ್ಟು ದುಡ್ಡಿದ್ರೂ ₹100 ಇಲ್ಲ ₹1000 ಕೈಯಾಗಿದ್ರು ಅಷ್ಟು ಖುಷಿ ಇರಲ್ಲ. ಮೊದಲು ಯಾರನ್ನ ಯಾತನ ತಗೊಂಡು ಬಂದರೆ ಸಾಕು, ಒಂದಿಷ್ಟು ಕೊಡು ಅಂತ ಕಿತ್ಕೊಂಡು ತಿಂದು ಬಿಡ್ತಿದ್ವಿ ಎಲ್ಲರೂ ಸೇರ್ಕೊಂಡು. ಅವಳು ಭಾರ್ಗವಿ ಏನಾನ ತಗೊಂಬಂದ್ಬಿಟ್ರೆ ಎಲ್ಲರೂ ಅವಳ ಹತ್ರ ಜೋರು ಮಾಡಿ ಕಿತ್ಕೊಂಡು ತಿಂದು, ನಾನಂತೂ ಬಿಡತ್ಲಾಗಿ ಅವಳ ಹತ್ರ ಕಿತ್ಕೊಂಡು ತಿಂದು ಬಿಡ್ತಿದ್ದೆ. ಅಯ್ಯೋ ಅವಾಗ ಹಂಗೆ ಅನ್ಸೋದು, ಏನೂ ಇರ್ತಿರ್ಲಿಲ್ವಲ್ಲ, ತಿನ್ನಬೇಕು ಅಂತ ಅನ್ಸೋದು. ನೋಡು ಇವರಿಬ್ಬರು ಎಷ್ಟು ಖುಷಿಯಾಗಿದ್ದಾರೆ. ನಾನು ನಮ್ಮ ಸಂಗೀತನ ಮದುವೆ ಆಗೋದು ಬೇಡ ಅಂತ ಅಂದೆ. ನೋಡಿ ಇಬ್ಬರು ಎಷ್ಟು ಖುಷಿಯಾಗಿದ್ದಾರೆ. ಯಾಕೋ ಇವಳು ಬಂದಲ್ಲಪ್ಪ, ಊರಿಗೆ ಹೋಗಿದ್ಲು ರಾಜು, ಯಾಕೆ ಬಂದಿದ್ದಾಳೆ? ನಿಮ್ಮಿಬ್ರು ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತೈತೆ. ಇಬ್ಬರು ಎಷ್ಟು ನಗ್ನಗ್ತಾ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ನೀವಿಬ್ರು ನಗ್ನಗ್ತಾ ಸದಾ ಹೀಗೆ ಇರ್ರಿ. ಯಾವಾಗ್ಲೂ ನೀವು ನಗ್ನಗ್ತಾ ಖುಷಿಯಾಗಿ ಚೆನ್ನಾಗಿರ್ಬೇಕು ಜೀವನ ಪೂರ್ತಿ ನೀವು. ಬಾ ದೀಕ್ಷಾ, ಬಾ ಕುತ್ಕೋ ಬಾ. ದಯವಿಟ್ಟು ಕ್ಷಮಿಸ್ಬಿಡು ಸಂಗೀತ. ನೀನು ಎಷ್ಟು ಖುಷಿಯಾಗಿದ್ಯಾ ಇವತ್ತು ರಾಜನ ಮದುವೆ ಆಗಿ. ನಾನು ಹೋಗಿ ಕೆಲಸ್ತಾರ ನಾವು ಹಂಗೆ ಹಿಂಗೆ ಅಂತ ಹೇಳ್ತಿದ್ದೆ. ನೀನು ಯಾರನ್ನಾಗಿದ್ರು ಇಷ್ಟು ಖುಷಿಯಿಂದ ಇರ್ತಿದ್ದೋ ಇಲ್ಲೋ, ರಾಜನ ಮದುವೆ ಆಗಿರೋದಕ್ಕೆ ನೀನು ತುಂಬ ಖುಷಿಯಾಗಿದ್ದೀಯ. ಹಿಂಗೆ ಚೆನ್ನಾಗಿರು. ನನ್ನಿಂದನ ನಿನಗೆ ಮನಸ್ಸಿಗೆ ತುಂಬ ನೋವಾಗ್ಬಿಟ್ಟೈತೆ ಸಂಗೀತ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಸಂಗೀತ. ಯಾಕೆ ದೀಕ್ಷಾ, ಏನಾಯ್ತೆ? ಅಯ್ಯೋ ನನಗೆ ಊರಿಗೆ ಹೋದ್ಮೇಲೆ ಗೊತ್ತಾಯಿತು. ಇವಾಗ ನೀವಿಬ್ರು ಹಿಂಗೆ ನಗ್ನಗ್ತಾ ಇರೋದು ನೋಡಿ ಗೊತ್ತಾಯಿತು. ಅಯ್ಯೋ ಇಂಥವ್ರನ್ನ ನನ್ನ ಕೊನೆಗೆ ನನ್ನ ಜೀವನದಲ್ಲಿ ನಾನು ದೂರ ಮಾಡಿಬಿಡ್ತಿದ್ನಲ್ಲಪ್ಪ ದೇವ್ರೆ, ಇಂಥವ್ರನ್ನ ಚೆನ್ನಾಗಿರೋನ್ನ ದೂರ ಮಾಡಿಬಿಡ್ತಿದ್ನಲ್ಲ. ನನಗೆ ಯಾಕೆ ಬುದ್ಧಿ ಇಲ್ಲ ಅಂತ ಹೇಳಿ ನೀವಿಬ್ರು ಚೆನ್ನಾಗಿರೋದು ನೋಡಿ ಹಂಗೆ ಅನ್ನಿಸ್ತು. ಅಲ್ಲಿ ಊರಿಗೆ ಹೋದ್ಮೇಲೂ ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡಿಕೊಂಡೆ ಸಂಗೀತ. ರಾಜು ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನನ್ನಿಂದ ನಿಮ್ಮ ಮನಸ್ಸಿಗೆ ತುಂಬ ನೋವಾಗೈತೆ ಸಂಗೀತ. ನಾನೇ ಕಣೆ ನಿನಗೆ ತುಂಬ ಹಿಂಸೆ ಕೊಟ್ಟೆ. ಬಂದು ಗಲಾಟೆ ಮಾಡೋದು, ಅವನು ಮದುವೆ ಆಗ್ಬೇಡ ಅಂತ ಹೇಳಿ ಬೈಯೋದು, ಹೆಂಗೆ ಬೇಕಾ ಹಂಗೆ ಮಾತಾಡ್ದೆ ಕಣೆ. ನಿನ್ನ ಮನ್ಸಿಗೆ ಬೇಜಾರಾಗೋ ಥರ ನಾನು ನಡ್ಕೊಂಡಿದ್ದೀನಿ. ದಯವಿಟ್ಟು ನಿನ್ನ ಮನಸ್ಸಲ್ಲಿ ಏನು ಇಟ್ಕೋಬೇಡ ಕಣೆ ಸಂಗೀತ. ಬಿಡು ದೀಕ್ಷಾ, ಇವಾಗಾದರೂ ನಿನ್ನ ತಪ್ಪು ನಿನಗೆ ಅರಿವು ಆಯ್ತಲ್ಲ. ನಾನು ಅದಕ್ಕೆ ಒಂದಲ್ಲ ಒಂದು ದಿವಸ ಅವಳು ತಪ್ಪು ಅವಳಿಗೆ ಅರಿವು ಅದೇ ಆಗುತ್ತೆ ಅಂತ ಹೇಳಿ ನಾನು ಅದಕ್ಕೆ ಮತ್ತೆ ಏನು ಮಾತಾಡ್ದಂಗೆ ಇದ್ದೆ. ಇನ್ನೆಷ್ಟೇ ಮಾತಾಡಿದ್ರು ನಾನು ಏನು ಮಾತಾಡ್ತಾ ಇರಲಿಲ್ಲ. ಒಂದಲ್ಲ ಒಂದು ದಿವಸ ಗೊತ್ತೇ ಆಗುತ್ತೆ ನಿನಗೆ ಅರ್ಥ ಆಗುತ್ತೆ. ಏನೋ ಗೊತ್ತಾಗ್ದಲೇ ಮಾತಾಡ್ತಾ ಇದ್ದಾಳೆ ಅಂತ ಹೇಳಿ ನಾನು ಅದಕ್ಕೆ ಅನುಸರಿಸ್ಕೊಂಡು ಸುಮ್ಮನೆ ಇದ್ದಿದ್ದು. ಎದ್ದೊಳೆ ಅಕ್ಕ ಸಂಗೀತಕ್ಕ, ಎದ್ದೊಳೆ. ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ನನ್ನಿಂದ ನಿನಗೆ ತುಂಬ ನೋವಾಗೈತೆ ಕಣೆ ಮನಸ್ಸಿಗೆ. ಇಲ್ಲ ಬಿಡಮ್ಮ ದೀಕ್ಷಾ, ಏನು ಬೇಜಾರೇನು ಮಾಡ್ಕೊಂಡಿಲ್ಲ. ಏನೋ ಗೊತ್ತಾಗ್ದಲೇ ಅವಳು ಮಾತಾಡ್ತಾ ಇದ್ದಾಳೆ ಅಂತ ತಿಳ್ಕೊಂಡು ಅವಳೇನು ಬೇಜಾರು ಮಾಡ್ಕೊಂತಿರ್ಲಿಲ್ಲ. ಏನೋ ಬಿಡ್ರಿ, ಅವಳಿಗೆ ಗೊತ್ತಾಗ್ದಲೇ ಮಾತಾಡ್ತಾ ಇದ್ದಾಳೆ ಅಂತ ಹೇಳಿ ಅವಳು ಸುಮ್ಮನೆ ಆಗ್ತಿದ್ಲು. ಬೇಜಾರೇನು ಆಗಿಲ್ಲ ಬಿಡಮ್ಮ. ನಾನು ಹೇಳ್ತಿದ್ದೆ ಬಿಡಮ್ಮ, ಆದರೂ ಆಗಲಿ ಇಷ್ಟಪಟ್ಟವಳೆ ಆಗ್ಯವಳೆ ಅಂತ ಹೇಳಿ ಹೇಳ್ತಿದ್ದೆ. ಇವಾಗಾದರೂ ಗೊತ್ತಾಯ್ತಲ್ಲ. ಇನ್ಮೇಲಿಂದ ನಾವು ಅಲ್ಲೇ ಇರ್ತೀವಿ. ನಾನು ಚಿರು ಇಬ್ಬರೂ ನಮ್ಮೂರಲ್ಲೇ ಇರ್ತೀವಿ, ಇಲ್ಲಿಗೆ ಬರೋಲ್ಲ. ಅದಕ್ಕೆ ಈ ಮನೆ ಎಳಿನಾಗಿ ಮನೆ ಮಗಳಾಗಿ ನೀವೇ ಇದ್ದುಬಿಡಿ. ನೀವೇ ಇದ್ದೂರಾಗೆ ಇದ್ದೀರಾ. ಇಲ್ಲೇ ನಪ್ಪ ಅಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡು ನೀವು ಇಲ್ಲೇ ಇರ್ರಿ. ಹೆಂಗೂ ಇಲ್ಲೇ ಇದ್ದೀರಲ್ಲ, ಅದಕ್ಕೆ ನೋಡ್ಕೊಳ್ಳಿ ಅಂತ ಹೇಳಿ ನಿಮ್ಮ ಹತ್ರ ಕ್ಷಮೆ ಕೇಳೋಗೋಣ ಅಂತೇಳಿ ಬಂದೆ. ಹಂಗೆ ಅಪ್ಪ ಅಮ್ಮನೂ ಮಾತಾಡಿಸ್ಕೊಂಡು ನಾನು ಹೋಗ್ತೀನಿ. ಅದಕ್ಕೆ ಹೇಳೋಗೋಣ ಅಂತ ಹೇಳಿ ಬಂದೆ. ಸಂಗೀತ, ಏನು ಮನಸ್ಸಿನಲ್ಲಿ ಇಟ್ಕೋಬೇಡ. ಎಲ್ಲರೂ ಇನ್ಮೇಲೆ ನಮ್ಮ ಅಕ್ಕ ತಂಗಿಯವರೆಲ್ಲನ ಚೆನ್ನಾಗಿರೋಣ. ಎಲ್ಲರೂ ಅದನ್ನೇ ಕಣೆ ಬಯಸೋದು. ನೀನೇನೆ ಹಂಗೆ ಮಾಡಿದ್ದು. ಏನೋ ಬಿಡು, ಗೊತ್ತಾಗ್ದಲೇ ಮಾಡಿದ್ಯಾ ಏನೋ ಸಿಟ್ಟಿಗೆ. ನೀನು ನೋಡಪ್ಪ, ನಾನು ಮನೆ ಮಗಳಾಗಿದ್ದು ನನ್ನ ಮಾತು ಕೇಳಲಿಲ್ವಲ್ಲ ಅಂತ ಹೇಳಿ ನೀನು ಸಿಟ್ಟು ಬಂದೈತೆ. ಏನೋ ಗೊತ್ತಾಯ್ತೋ ಗೊತ್ತಾಗಲಿಲ್ವೋ ಆಗೋಗ್ಬಿಟ್ಟೈತೆ. ಆಗೋಗಿರೋದು ಏನೋ ಮಾಡೋಕ್ಕಾಗಲ್ಲ ಬಿಡು. ಇನ್ಮೇಲಾದ್ರೂ ಚೆನ್ನಾಗಿರೋಣ. ಹೋಗಿ ಮಾತಾಡ್ಸೋ. ಅಪ್ಪ ಅಮ್ಮನೂ ತುಂಬ ಬೇಜಾರಾಗವ್ರೆ. ಅಮ್ಮನೂ ಅಷ್ಟೇ ನಿನ್ನ ಮೇಲೆ ತುಂಬ ಪ್ರೀತಿಯಲ್ಲ, ಬೇಜಾರು ಮಾಡ್ಕೊಂಡಿರುತ್ತೆ. ಹೋಗಿ ಅಮ್ಮನ ಮಾತಾಡಿಸು. ರಾಜವ್ರೆ, ನೀವು ಅಷ್ಟೇ ಮನಸ್ಸಲ್ಲಿ ಏನು ಇಟ್ಕೊಂಬಕ್ಕೆ ಹೋಗಬೇಡಿ. ನನ್ನಿಂದ ಏನೇ ತಪ್ಪಾಗಿದ್ರು ದಯವಿಟ್ಟು ಕ್ಷಮಿಸ್ಬಿಡಿ.
ಅಯ್ಯೋ ನಾವೆಲ್ಲ ಮನಸ್ಸಲ್ಲಿ ಇಟ್ಕೊಳಕ್ಕೆ ಹೋಗಿಲ್ಲ ಬಿಡು ದೀಕ್ಷಾ. ಏನೋ ನಾನು ಅದೇ ಹೇಳ್ತಿದ್ದೆ, ಬಿಡ ಏನೋ ನಿನ್ನ ತಂಗಿ ಗೊತ್ತಾಗಲ್ಲ ಮಾತಾಡ್ತಾಳೆ ಬಿಡು ಸಣ್ಣವಳು ಅಂತ ನಾನು ಅದನ್ನೇ ಹೇಳ್ತಾ ಇದ್ದು. ಮೇಲಿಂದನ ನಮ್ಮ ಮನೆ ಜವಾಬ್ದಾರಿ ಎಲ್ಲ ನೀನೇ ತಗೋಬೇಕು ರಾಜು, ನೀನೇ ನೋಡ್ಕೊ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಬಂದು ನಮ್ಮ ಸಂಗೀತಕ್ಕನ ಹತ್ರ ಕ್ಷಮೆ ಕೇಳಿದೆ. ನಾನು ಮಾಡಿರೋ ತಪ್ಪು ನನಗೆ ಅರಿವಾಯಿತು. ನಾನು ಯಾಕಾದರೂ ಅವಳ ಮನಸ್ಸಿಗೆ ಬೇಜಾರಾಗೋ ಥರ ನಡ್ಕೊಂಡು ಏನೋ ಅಂತ ಅನ್ನಿಸ್ತೈತೆ. ಆದರೆ ಇವನು ಬುದ್ಧಿಗೆ ಗೊತ್ತಿರಲಿಲ್ಲ. ನಾನು ಎಲ್ಲ ಹೋಗಿ ಅಲ್ಲಿಗೆ ಹೋಗಬೇಕಾಗಿತ್ತು, ನನಗೆ ಬುದ್ಧಿ ಬರಬೇಕಾಗಿತ್ತು. ಹೆಂಗು ನನಗೆ ಇಷ್ಟ ಅಲ್ಲ ಆದ್ರೂ ಇವಾಗಾದರೂ ಗೊತ್ತಾಯ್ತಲ್ಲ ನಮ್ಮ ಅಕ್ಕ ತಂಗಿಯವರೆಲ್ಲ ಚೆನ್ನಾಗಿರಬೇಕು ಅಂತ. ನಾವೆಲ್ಲ ಜಗಳ ಮಾಡ್ಕೊಂಡಿದ್ಕೆ ತಾನೇ ಅವ್ನು ಹಂಗೆ ಮಾಡಿದ್ದು. ಚಿರು ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.